ನಮಸ್ತೆ ಎಲ್ರಿಗೂ. ಇವತ್ತು ನಾವು ಕಸಿನ್ಸ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಫಿಲಮ್ ನೋಡೋಕ್ಕೆ ಪುತ್ತೂರಿನಲ್ಲಿರೋ GL1 ಮಾಲ್ಗೆ ಹೋಗ್ತಾ ಇದ್ದೀವಿ. ಹಿರಿಯ ನಾಗರಿಕರಿಗೆ ಮಾಲ್ ಇನ್ನೂ ಓಪನ್ ಆಗಿರಲಿಲ್ಲ. ಓಪನ್ ಆಗೋದು 10:15ಗೆ ಅಂದರು. ಇನ್ನೂ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂದರು. ಸೊ ವೆಯ್ಟ್ ಮಾಡ್ತಾ ಕೂತ್ವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವನಿಗೆ ಎಲ್ಲಿಯಾದ್ರೂ ಗೋಲ್ಡನ್ ಪ್ಲೇಟ್ ಕೊಟ್ಟರೆ ಸುಸೈಡ್ ಮಾಡಿ. ಯಾವ ಮೂವಿಗೆ ನಾವು ಬಂದದ್ದು? ಜನ್ಮ ಸಾರ್ಥಕ ಆಯ್ತು ಗುರು. ಇಬ್ಬನಿ ತಪ್ಪಿದ ಇಳೆಯಲ್ಲಿ ನೋಡ್ಬೇಕು ಹೇಗೆ ಉಂಟು ಅಂತ. ಸಿದ್ಧಿ ಒಂದು ಹೈಪ್ ಕೊಟ್ಟಿದ್ದಾಳೆ, ಚೆನ್ನಾಗಿದೆ ಅಂತ. ರೇಟಿಂಗ್ ನೋಡುವಾಗ 9.5 ಇತ್ತು. ಫೋಟೋ ಸೆಷನ್ ಆಗ್ತಿದೆ. ಇವ್ರದ್ದು ಐಫೋನ್ ಅಂತ ಸ್ವಲ್ಪ ಬಿಲ್ಡಪ್ ಜಾಸ್ತಿ ಕೊಡ್ತಿದ್ದಾರೆ. ಅದಕ್ಕಿಂತ ಕ್ಲಾರಿಟಿ ನಂದೇ ಫೋನ್ ಇದೆ ನೋಡು. ನಂದಿಷ್ಟು ಚೆನ್ನಾಗಿ ಬಾಳಿಗೆ ಬಂದದೆ ಪಂಚಾಮೃತ ಅಂತ ಒಂದು ಗಾದೆ ನೆನಪಾಗ್ತಿದೆ ಇಲ್ಲಿ. ನೋಡು, ಇಷ್ಟು ಒಳ್ಳೆ ಕ್ಲಾರಿಟಿ ನಿಂಗೆ ಎಲ್ಲಿ ಸಿಗ್ತದೆ. 10:15 ಆಗಿದೆ. ಮಾಲ್ ಒಳಗೆ ಎಂಟ್ರಿ ಕೊಟ್ವಿ. ಅದಾದಮೇಲೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಮೂವಿಗೆ ಟಿಕೆಟ್ ಕೂಡ ಬುಕ್ ಮಾಡಿ ಟಿಕೆಟ್ ತೊಗೊಂಡ್ವಿ. ಏನಿದೆ, ಅವರು ಫೋಟೋಶೂಟಲ್ಲಿದ್ದಾರೆ ಸಿದ್ಧಾರ್ಥ್ ಫೋನಲ್ಲಿ. ಇನ್ನೊಬ್ಬ ಪಾಪದವ ಇಲ್ಲಿದ್ದಾನೆ. ಕ್ಯಾಂಡಿಡ್ ಸೆಲ್ಫಿ ಟೆಕ್ನಿಕ್ ಕ್ಲಿಕ್ ಆಯ್ತಾ? ನೋಡು ನೋಡು ಯಾವ ಥರ ಬಂದಿದೆ ಅಂತ. ಅದು ಫೇಕ್ ಅಂತ ಗೊತ್ತಾಗ್ತದೆ, ಕ್ಯಾಂಡಿಡೇ ಅಲ್ಲ. ಸಿದ್ದು, ನೀ ಫಿಲ್ಮಿಗೆ ಬರಲ್ಲ ಬಾಯ್. ಏಯ್, ನಿಂಗೆ ಪೋಸ್ಟರ್ ನೋಡುವಾಗ ಯಾವ ಥರ ಅನಿಸ್ತು ಹೇಳು? ಹಾಂ, ಪೋಸ್ಟರ್ ನೋಡಿದಾಗ ಒಂದು ವಾವ್ ಬ್ಯೂಟಿಫುಲ್ ಮೂವಿ. ಹಾಂ, ಮೂವಿಯಲ್ಲಿ ಚಾನ್ಸ್ ಅನ್ನೋದು ಹುಡುಗಿಯರು ಇರ್ಬೋದು ಅನಿಸುತ್ತೆ. ಇವನಿದ್ದಕ್ಕೆ ಸೀರಿಯಸ್ ಆಗಿ ನಾನು ಸಹ ಹೇಳ್ತಾ ಇದ್ದೇನೆ, ಹೇಳು. ಮೂವಿಯಲ್ಲಿ ಹೇಳಿದ್ದು, ಥಿಯೇಟರ್ ಒಳಗಡೆ ಅಲ್ಲ. ಆಯಿತು, ಅದರಲ್ಲಿ ಇರೋದೇ ಇಬ್ಬರು ಹೀರೋಯಿನ್ ಆ ಪೋಸ್ಟ್ರಲ್ಲಿ. ಅದ ನೋಡೋ ನಿಮ್ಗೆ ಎಂತ ಅನಿಸ್ತೇವೆ? ಮೂವಿ ಚಂದ ಇರ್ಬೋದು. ನಾನು ಮಿಸ್ ಮಾಡ್ತೇನೆ ಮೂವಿನ. ಎಮರ್ಜೆನ್ಸಿ ಕೆಲಸ ಇತ್ತು, ಇಲ್ಲಾಂದರೆ ಬರ್ತಿದ್ದೆ ನಿಮ್ಮೊಟ್ಟಿಗೆ. ಆಯ್ತು, ಅದಕ್ಕೆ ನೀವು ಆಫರ್ಸ್ ಬೇಕಂತಂದರೆ ಫನ್ ಗ್ಯಾಲಕ್ಸಿಗೆ ಹೋಗಿ. ಅಲ್ಲಿ ನನ್ನ ಫ್ರೆಂಡ್ ವಂಶಿ ಇದ್ದಾನೆ. ವಂಶಿ ನಿನ್ನ ಟ್ಯಾಗ್ ಮಾಡಿ. ರಿವ್ಯೂ ಹೇಳ್ಬೇಕು. ಹೋಗಿ F13 ಮೂವಿ ನೋಡಿ ಬರಬೇಕಿದ್ರೆ ಹೆವಿ ಮಳೆ ಕೂಡ ಬಂತು. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಮಳೆಯೂ ತಬ್ಬಿತು. ಹಲೋ, ಮೂವಿ ನೋಡಿ ಮನೆಗೆ ರೀಚ್ ಆಗಬೇಕಿದ್ರೆ ಜೋರಾಗಿ ಮಳೆ ಸಿಕ್ತು. ಫುಲ್ ಒದ್ದೆ ಆದ್ವಿ. ಅದಕ್ಕೋಸ್ಕರ ಆವಾಗಲೇ ರಿವ್ಯೂಸ್ ತೊಗೊಳಕ್ಕಾಗಿಲ್ಲ. ಇವಾಗ ಮನೆಗೆ ಬಂದು ಫುಲ್ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಫಸ್ಟ್ ರಿವ್ಯೂ ಶ್ರೀನಿಧಿ ಜೊತೆ ನೋಡೋಣ. ಅವನಿಗೆ ಮೂವಿ ಯಾವ ಥರ ಇಷ್ಟ ಆಯಿತು, ಏನು ಹೇಳ್ತಾನೆ ಅಂತ ಕೇಳ್ಕೊಂಡ್ಬರೋಣ. ನೀನು ಆ ಥರ ರಿವ್ಯೂ ಕೇಳಲ್ಲ ಆಚೆವು. ಮಿಸ್ಟರ್ ಶ್ರೀನಿಧಿ ರಿವ್ಯೂ ಹೇಳ್ಬೇಕು ನನಗೆ. ಅವಾಗ ಇಲ್ಲ, ಅವಾಗ ನೀವು ಮಳೆಯಲ್ಲಿ ನೆಂದಿರೋದ್ರಿಂದ, ನೀನು ಮಳೆಯಲ್ಲಿ ನೆಂದಿರೋದ್ರಿಂದ ರಿವ್ಯೂ ತೊಗೊಂಡಿಲ್ಲ. ಇಕ್ಕೋ ಆಗ್ತಿದೆ, ವಾಯ್ಸ್ ಇಕ್ಕೋ ಆಗ್ತಿದೆ. ಓಕೆ, ಫಸ್ಟ್ ಮೂವಿ ಹೇಗಿತ್ತು? ಫಸ್ಟ್ ರಿವ್ಯೂಗೆ ಹೋಗುವಾಗ ಮೂವಿಗೆ ಹೋಗುವಾಗ ಮೊದಲು ನೋಡ್ಬೇಕು ಮಳೆ ಬರ್ತದ ಇಲ್ವಾ. ಮಳೆ ಬಂದರೆ ಕಾರಲ್ಲಿ ಏನಾದರೂ ಹೋಗ್ಬೇಕು, ಇಲ್ಲ ಅಂದರೆ ನಮ್ಮ ಥರ ನೆನ್ಕೊಂಡು ಬರಬೇಕು. ಅದೆಲ್ಲ ಬೇಡ, ನನಗೆ ರಿವ್ಯೂ ಸಾಕು. ರಿವ್ಯೂ ಅಂತ ಮಸ್ಟ್ ವಾಚಬಲ್ ಮೂವಿ. ರೀಸೆಂಟ್ಲಿ ನೋಡಿದ್ರೆ ಬೆಸ್ಟ್ ಮೂವಿ. ಯಾವ ಕ್ಯಾರೆಕ್ಟರ್ ಸಟಿಗಿಂತ ಎಷ್ಟು ಬೆಟರ್. ಹೌದಾ? ಓಕೆ, ಯಾಕಂದರೆ ಅದೊಂದು 90s ಥರ ಮಾಡಿದ್ದಾರೆ ಮೂವಿ. ಓಕೆ, ಇದು 90s ಥರನೇ ಇರೋದು, ಇಲ್ಲ ಅಂತಲ್ಲ. ಬಟ್ ಅದರಲ್ಲಿ ಸುಮ್ಮನೆ ಒಂದು ಸ್ಕ್ರಿಪ್ಟ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಓಕೆ, ಜಸ್ಟ್ ಥಿಂಕೇಬಲ್ ಸ್ಕ್ರಿಪ್ಟ್. ಇದರಲ್ಲಿ ಆ ಥರ ಅಲ್ಲ, ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯಿತು? ನನಗೆ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಯಿತು. ಅದಕ್ಕೆ 3 ಆಪ್ಷನ್ ಕೊಡ್ತೀನಿ: ರಾಧೆ, ಸಿದ್ಧ, ಅನಾಹಿತ. ನನಗೆ ರಾಧೆ ಕ್ಯಾರೆಕ್ಟರ್ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು? ಅವ್ರು ಬರಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಓಕೆ, ಈ ಮೂವಿ ಬಗ್ಗೆ ಜಸ್ಟ್ 3 ವರ್ಡ್ಸಲ್ಲಿ ಹೇಳೋದಾದರೆ ಯಾವುದಾದ್ರೂ 3 ವರ್ಡ್ಸ್? ಮಸ್ಟ್ ವಾಚಬಲ್. ಓಕೆ, ಮತ್ತು ಟ್ರೂ ಲವ್ ಅಂದರೆ ಏನು ಅಂತ
Okay. ಟ್ರೂ ಲವ್. ಓಕೆ. ಥರ್ಡ್ ಒನ್ ಅದೇ ಹಾನೆಸ್ಟಿ. ಹಾನೆಸ್ಟಿ. ಓಕೆ, ನೀವು ಸಿದ್ಧ ಪ್ಲೇಸಲ್ಲಿದ್ದರೆ ಏನು ಮಾಡ್ತಿದ್ರಿ? ಸಿದ್ಧ ಪ್ಲೇಸಲ್ಲಿದ್ದಾನೆ. ಸಿದ್ಧ ಪ್ಲೇಸಲ್ಲಿದ್ದರೆ ಅದೇ ಥರ ಮಾಡ್ತೇನೆ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಆದ ಕಾರಣ ಫಸ್ಟ್ ಅವನು ಮುಂದೆ ಹಾಕ್ತಿದ್ದಾನೆ. ಓಕೆ, ಟೋಟಲ್ ಆಗಿ ಏನು ಇಷ್ಟ ಆಯಿತು? ಟೋಟಲ್ ಆಗಿ ಅದೇ ಟ್ರೂ ಲವ್. ಒಂದ್ಸರಿ ಲವ್ ಮಾಡ್ತೇನೆ ಅಂತ ಹುಡುಗರ ಕೈ ಹಿಡ್ಕೊಂಡ್ರೆ, ಇದು ಎಲ್ಲ ಹುಡುಗರಿಗೆ ಮೆಸೇಜ್, ಒಂದ್ಸರಿ ಹುಡುಗರ ಕೈ ಹಿಡ್ಕೊಂಡ್ರೆ ಟ್ರೂ ಲವ್ ಅಂತ ಅವ್ಳು ಸತ್ರು ಬಿಡೋ ಮಾತೇ ಇಲ್ಲ. ಯಾಕೋ ಎಕ್ಸ್ಪೀರಿಯನ್ಸ್ಡ್ ಅನಿಸುತ್ತೆ. ಎಕ್ಸ್ಪೀರಿಯನ್ಸ್. ಯಾರಾದರೂ ಕೈ ಕೊಟ್ಟಿದ್ದಾರಾ ನಿಮಗೆ? ನಾವು ಕೈ ಕೊಟ್ಟು ಇಲ್ಲ, ಇಟ್ಕೊಂಡು ಇಲ್ಲ. ಓಕೆ, ಬೇರೆ ಏನು ಹೇಳಲಿ? ಅದೇ ಟ್ರೂ ಇದು ಅಂತ ಲವ್ ಲವ್ ಅಂತ ಶೋಕಿಗೋಸ್ಕರ ತಿರುಗಾಡ್ತಾರಲ್ಲ, ಅಂಥವ್ರು ಲಾಸ್ಟ್ ವಾಚರ್ ಮೂವಿ ಎಲ್ಲರೂ ನೋಡಲೇಬೇಕು. ಈ ಮೂವಿನ ಟ್ರೂ ಲವ್ ಯಾವುದೇ ಸಿಚುವೇಶನ್ ಬಿಟ್ಟು ಹೋಗಬಾರ್ದು ಅಂತ ಈ ಮೂವಿ ಹೇಳ್ಕೊಡಿದ್ದೆ ಅಷ್ಟೇ. ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾ ಹೋಗಿನೇ ಕನ್ನಡ ಸಿನಿಮಾ ನೋಡಬೇಕು. ಎಕ್ಸ್ಪೀರಿಯನ್ಸ್ ಇರಲ್ಲ ಸಖತ್ತಾಗಿ. ಥಿಯೇಟರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಸ್ಲೋ ಮೂವಿ, ಪೇಷನ್ಸ್ ಬೇಕು ನೋಡಬೇಕಾದ್ರೆ. ಬಟ್ ಇಂಟ್ರೆಸ್ಟ್ ಚಾಪ್ಟರ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಸರಿ ಪ್ರೆಸೆಂಟ್ ಚಾಪ್ಟರ್, ಒಂದು ಸರಿ ನೆಕ್ಸ್ಟ್ ಏನು ಪಾಸ್ಟ್, ಸೊ ಮಿಕ್ಸಪ್ ಮಾಡಿದ್ದಾರೆ. ಸೊ ನಮಗೆ ಅದರಲ್ಲಿ ಥಿಂಕ್ ಮಾಡೋಕ್ಕೆ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಹೆಂಗಾಗುತ್ತೆ ಅಂತೆಲ್ಲ. ಓಕೆ, ಚೆನ್ನಾಗೇ ಮಾಡಿದ್ದಾರೆ. ಬಟ್ ನೀವು ಇಷ್ಟ ಮಾಡ್ತೀರಿ ತಾನೆ? ತುಂಬ ಇಷ್ಟಪಟ್ಟೆ. ಯಾಕಂದರೆ ಆಫ್ಟರ್ ಎ ಲಾಂಗ್ ಟೈಮ್ ನೋಡಿರೋ ಮೂವಿಗಳಲ್ಲಿ 2024 ತುಂಬ ಮೂವಿ ನೋಡಿದ್ದೀನಿ. ಅದರಲ್ಲಿ ದಿಸ್ ಇಸ್ ದ ಬೆಟರ್ ಒನ್. ಥ್ಯಾಂಕ್ ಯು ರಿವ್ಯೂ ಕೊಟ್ಟಿದ್ದಕ್ಕೆ. ಅನಾಹಿತ ಸಾಂಗ್ ಇದೆಲ್ಲ ಒಂದ್ಸಲ ಹಾಡ್ಬೋದಾ? ದೇವರಾಣಿಗೆ ಸಾಂಗ್ ಕೇಳಿಲ್ಲ. ಆ ಸ್ಟೆಪ್ಸ್ ಮಾಡ್ಬೋದಾ? ಓ ಓ ಅನಾಹಿತ, ಒಂದು ಸ್ಟೆಪ್ ಟ್ರೈ ಮಾಡಿ. ಗೊತ್ತಿಲ್ಲ ಸ್ಟೆಪ್ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಲ್ಲ, ಧನ್ಯವಾದಗಳು. ಎಸ್, ಪ್ರೀತಿಯಾಗಿದೆ, ಆದರೆ ಯಾರ್ಯಾರ್ದು ಮೇಲಲ್ಲ, ಇಬ್ಬನಿ ತಪ್ಪಿದ ಇಳೆಯಲ್ಲಿ ಫಿಲಮ್ ಹಾಗೂ ಅದರಲ್ಲಿ ಬರೋ ಕ್ಯಾರೆಕ್ಟರ್ಸ್ ಮೇಲೆ. ಇನ್ನು ಫಿಲಮ್ ರಿವ್ಯೂನ ಒಂದು ಕವನ ರೂಪದಲ್ಲಿ ಹೇಳೋದಾದರೆ, ನಾಳೆಯ ದಿನಗಳ ಕುರಿತಾಗಿ ಅರಿಯದಿದ್ದರೆ ಒಳಿತು, ನಾಳೆಯ ದಿನಗಳ ಕುರಿತಾಗಿ ಅರಿಯದಿದ್ದರೆ ಒಳಿತು, ಕಳೆದ ಸವಿ ದಿನಗಳು ನಮ್ಮಲ್ಲೇ ಬೆರೆತು, ಪ್ರೀತಿಯ ಹೊಸ ಅಧ್ಯಾಯದ ಕಥೆಯಲ್ಲಿ ಇಬ್ಬನಿ ಬಂದು ತಬ್ಬಿದಂತೆ ಇಳೆಯಲಿ. ಏನು ಇವಳು ಕವಿತೆ ಹೇಳಿ ಅದನ್ನೇ ರಿವ್ಯೂ ಅಂತ ಹೇಳಿದ್ಲು ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಾಗಿ ಈ ಫಿಲಮ್ ಇರೋದೇ ಹಾಗೆ. ಒಂಥರ ಈ ಕವಿತೆನ ಕತೆ ರೂಪದಲ್ಲಿ ತಂದರೆ ಅಥವಾ ಕವಿತೆಯನ್ನೇ ಕಥೆಯಾಗಿ ಮಾಡಿದರೆ ಯಾವ ಥರ ಇರುತ್ತೆ ಫಿಲಮ್ ಅನ್ನೋ ಥರದ ಒಂಥರ ಕಾವ್ಯಾತ್ಮಕ ಕಥೆ ಅಂತಲೇ ಹೇಳ್ಬೋದು. ಅಂದರೆ ಈ ಕತೆ ಕವನ ಬರೆಯೋರ್ಗಂತೂ ಈ ಫಿಲಮ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನನಗೂ ತುಂಬ ಇಷ್ಟ ಆಯಿತು. ಮೂವಿ ಬಗ್ಗೆ 3 ವರ್ಡ್ಸ್ ಅಂದರೆ, ಫಸ್ಟ್ ಮ್ಯಾಜಿಕ್, ನೆಕ್ಸ್ಟ್ ಲವ್, ಅದಾದಮೇಲೆ ಆರ್ಟಿಸ್ಟಿಕ್ ಭಾವನೆ. ಮ್ಯಾಜಿಕ್, ಲವ್, ಆರ್ಟಿಸ್ಟಿಕ್ ಭಾವನೆ. ಸರ್ಪ್ರೈಸ್ಡ್ ಅಂದರೆ ಆ್ಯಕ್ಚುಲಿ ಎಲ್ಲನೂ ಸರ್ಪ್ರೈಸ್ ಆಗಿತ್ತು. ಆಮೇಲೆ ತುಂಬ ಸರ್ಪ್ರೈಸ್ ಆಗಿದೆ ಅಂದರೆ ಅಂಕಿತಾ ಅಕ್ಕ, ಅವರ ರಿಯಲ್ ಅಪ್ಪ ಅಮ್ಮ ಇಬ್ಬರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದೊಂಥರ ಸರ್ಪ್ರೈಸ್ ಆಗಿತ್ತು. ಅಫ್ಕೋರ್ಸ್ ಅನಾಹಿತ ಕ್ಯಾರೆಕ್ಟರ್, ಅಂಕಿತಾ ಅಕ್ಕ ಇದರಲ್ಲಿ ಅನಾಹಿತ ಕ್ಯಾರೆಕ್ಟರ್ ಆಗಿ ಮಾಡ್ತಿದ್ದಾರೆ. ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ಅನಾಹಿತ ಯಾವ ಥರ ಅಂದರೆ ಒಂದೊಳ್ಳೆ ರೈಟರ್, ಒಂದೊಳ್ಳೆ ಕವಯತ್ರಿ. ನಾಳೆಯ ದಿನಕ್ಕಿಂತ ಅಥವಾ ನಾಳೆಯ ದಿನಗಳ ಯೋಚನೆಗಿಂತ ಆಕೆ ಹಿಂದಿನ ದಿನಗಳ ಬಗ್ಗೆ, ಹಿಂದೆ ಕಳೆದಂತಹ ಎಷ್ಟೋ ಒಳ್ಳೊಳ್ಳೆ ದಿನಗಳನ್ನು ಏನು ಅಂದ್ಕೊಂಡು ಖುಷಿ ಪಡ್ತಾಳೆ. ಬೆಸ್ಟ್ ಡೈಲಾಗ್, ನಂಗೆ ಡೈಲಾಗ್ ಅಷ್ಟು ನೆನಪಿಲ್ಲ, ಬಟ್ ಎಲ್ಲ ಡೈಲಾಗ್ ಸೂಪರ್ ಆಗಿತ್ತು. ಬಟ್ ಅದರಲ್ಲೂ ಬೆಸ್ಟ್ ಡೈಲಾಗ್ ಅಂದರೆ ಅನಾಹಿತ ಕ್ಯಾರೆಕ್ಟರ್ ಹೀರೋಗೆ ಬಂದೆವೋ ಹೇಳೋ ಡೈಲಾಗ್ ಇದು. ಏನಪ್ಪ ಅಂದರೆ, ನಿನಗೆ ಯಾವತ್ತೂ ಒಂದಿನ ನಿನ್ನ ಬಗ್ಗೆ ಗೊತ್ತಾಗುತ್ತೆ, ಆವಾಗ ಅನಿಸುತ್ತೆ ನಿನಗೆ ಗೊತ್ತಾಗಿದ್ದು ಒಳ್ಳೆಯದಾ, ಗೊತ್ತಾಗದೇ ಇದ್ದಿದ್ದು ಒಳ್ಳೆಯದಾ ಅಂತ. ಈ ಡೈಲಾಗ್ ನನಗೆ ಯಾಕೋ ಇಷ್ಟ ಆಯ್ತಪ್ಪ. ಡೈರೆಕ್ಟರ್ಗೆ ಅಥವಾ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಡೈರೆಕ್ಟರ್ಗಂತೂ ಫಸ್ಟ್ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ, ಇಂಥ ಒಳ್ಳೆ ಫಿಲಮ್ ಕೊಟ್ಟಿರೋದಕ್ಕೆ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕಿದ್ರೆ ಅಲ್ಲಿ ಏನು ಹೇಳಬೇಕಂತ ಗೊತ್ತಾಗಲ್ಲ. ಯಾಕಂದರೆ 100 ಪಾಯಿಂಟ್ಸ್ ಡೈರೆಕ್ಟರ್ಗೂ 100 ಪಾಯಿಂಟ್ಸ್ ಕೊಡ್ತೀನಿ. ಯಾಕಂದರೆ ಸ್ಟೋರಿ ಕೊಂಡೋದ ರೀತಿ ಅಂತೂ ಸೂಪರ್ ಆಗಿದೆ. ಡ್ಯಾನ್ಸ್ ಆಗಿರ್ಬೋದು, ಅನಾಹಿತ ಸಾಂಗ್ ಅಂತೂ ಸಖತ್ತಾಗಿದೆ. ಆ ಸ್ಟೆಪ್ಸ್ ಕೂಡ ಆಸಮ್ ಇದೆ.
ಆಮೇಲೆ ತುಂಬ ಕ್ರಿಯೇಟಿವ್ ಅನ್ನಿಸ್ತು ಅವ್ರದ್ದು ಬರೆಯೋ ಎಲ್ಲ ಕವನ ಆಗಿರ್ಬೋದು, ಕಥೆ ಆಗಿರ್ಬೋದು, ಒಂಥರ ಕ್ರಿಯೇಟಿವ್ ಅನ್ನಿಸ್ತು. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ದ್ರಾಕ್ಷಿನ ಬೆಳೆಸಿ ಆದಮೇಲೆ ದ್ರಾಕ್ಷಿ ಆಗುತ್ತೆ, ದ್ರಾಕ್ಷಿ ಆದಮೇಲೆ ಅದರಿಂದ ವೈನ್ ಆಗುತ್ತೆ, ವೈನ್ ಆದಮೇಲೆ ಅದೊಂದು ಪರ್ಸನ್ನ ನಾಲ್ಗೆ ತಲುಪೋ ಆ ಕ್ಷಣ ಏನಿದೆ ಅದನ್ನ ಒಂಥರ ಕವಿ ರೂಪದಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ಹೀಗೂ ಬರಿಬೋದಂತ ಒಂಥರ ಶಾಕ್ ಆಗುತ್ತೆ. ಅಷ್ಟು ಚೆನ್ನಾಗಿ ಕ್ರಿಯೇಟಿವ್ ಲೆವೆಲಲ್ಲಿ ಬರೆದಿದ್ದಾರೆ. ಅದಂತೂ ನಂಗೆ ತುಂಬ 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 ಇಷ್ಟ ಆಯಿತು. ಅಂದರೆ ಬೇರೆ ಮಾತೇ ಇಲ್ಲ. ಟೋಟಲಾಗಿ ಸ್ಟೋರಿ ಸೂಪರ್ ಇದೆ, ಎಲ್ಲನೂ ಚೆನ್ನಾಗಿದೆ. ಥ್ಯಾಂಕ್ ಯು ಡೈರೆಕ್ಟರ್ ಸರ್. ಇನ್ನು ಅವಾಗಿಂದ ಏನು ಇದು ಒಂಥರ ಕವಿತಾತ್ಮಕವಾಗಿದೆ, ಕಾವ್ಯಾತ್ಮಕವಾಗಿದೆ ಅಂತ ಅವಾಗಿಂದ ಹೇಳ್ತೀನಿ. ಅದರಲ್ಲೂ ಅಂದರೆ ನಂಗೆ ಬೆಸ್ಟ್ ಅಂದರೆ ಇಷ್ಟ ಆಗಿರೋ ಕವನ ಸಾಲುಗಳು ಯಾವುದು ಅಂದರೆ ಮೋಸ್ಟ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಅನಿಸುತ್ತೆ. ನನಗೆ ಎಕ್ಸಾಕ್ಟಾಗಿ ಆ ಕವನ ನೆನಪಿಲ್ಲ, ಬಟ್ ಏನು ನೆನಪಿದೆ ಅದನ್ನ ಹೇಳ್ತೀನಿ. ನಿನ್ನೆಯ ನೆನಪಿದೆ, ನಿನ್ನಯ ನಗುವಿದೆ, ನಗುವಿದೆ, ಅಳುವಿದೆ, ಮಾತಿದೆ, ಮುಗುಳು ಮೌನವಿದೆ, ಹಿಂತಿರುಗಿ ನೋಡಲು ಹಿತವಿದೆ, ಅದೋ ಇಳಿ ಬೆಳಕ ಮುಂಜಾನೆ ಮರಳಿಹುದು ಮಿಂದು, ಇಬ್ಬನಿ ತಬ್ಬಿದ ಇಳೆಯಲಿ ಇಂದು. ನಾನು ಹೇಳಿರೋ ಸಾಲುಗಳು ಅಷ್ಟೇನು ಕರೆಕ್ಟ್ ಇಲ್ಲ ಅನಿಸುತ್ತೆ, ಬಟ್ ಅದನ್ನ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆ ಲೈನ್ ನಂಗೆ ತುಂಬ ಇಷ್ಟ ಆಯಿತು. ಆ ಲೈನ್ ಅನ್ನೋಕ್ಕಿಂತ ಆ ಇಡೀ ಸಾಲುಗಳೇ ನನಗೆ ಇಷ್ಟ ಆಯಿತು. ಇನ್ನೂ ಜಾಸ್ತಿ ಹೇಳಿದರೆ ನಾನು ಕಥೆನೇ ಹೇಳ್ತೀನಿ ಅನಿಸುತ್ತೆ. ಅದಕ್ಕೆ ಈ ರಿವ್ಯೂನ ಇಲ್ಲಿಗೆ ಏನು ಮಾಡ್ತೀನಿ. ಟೋಟಲಾಗಿ ನನಗಂತೂ ಕತೆ, ಕ್ಯಾರೆಕ್ಟರ್ಸ್ ಎಲ್ಲನೂ ತುಂಬ ಇಷ್ಟ ಆಯಿತು. ನೀವು ಅಷ್ಟೇ ಚಿತ್ರಮಂದಿರಕ್ಕೆ ಹೋಗಿ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಫಿಲಮ್ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಹಾಗೆ ನಮ್ಮ ಚಾನೆಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.